ಸನಾತನ ಸಂಭ್ರಮಕ್ಕೆ ಸ್ವಾಗತ. ಧನುರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಈ ಏಪ್ರಿಲ್ ತಿಂಗಳಲ್ಲಿ ಧನುರಾಶಿಯವರಿಗೆ ಯಾವೆಲ್ಲ ಫಲ ಸಿಗ್ತಾ ಇದೆ, ಎಂತ ಉಪಯುಕ್ತವಾದ ಫಲಗಳಿದೆ, ಏನೆಲ್ಲ ಸವಾಲುಗಳು, ಏನೆಲ್ಲ ಚಾಲೆಂಜ್ಗಳಿದೆ, ಏನು ಎಚ್ಚರಿಕೆಗಳನ್ನ ಪಾಲಿಸಿದ್ರೆ ಒಂದು ಒಳ್ಳೆಯ ಫಲ ಅನ್ನುವಂಥದ್ದು ಸಿಗುತ್ತೆ. ನಿಮಗೆ ಬಹಳ ಅಂದ್ರೆ ಬಹಳ ಉಪಯೋಗ ಆಗುತ್ತೆ ವಿಡಿಯೋ. ಯಾಕಂದ್ರೆ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳು ಬೇರೆ, ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವಂತದ್ದು. ಈ ಧನುರಾಶಿಯ ಅಂಡರ್ನಲ್ಲಿ ಬರುವಂತ ಮೂಲ ನಕ್ಷತ್ರ 4 ಚರಣಗಳು, ಪೂರ್ವಾಷಾಢ ನಕ್ಷತ್ರದ 4 ಚರಣಗಳು, ಉತ್ತರಾಷಾಢ ನಕ್ಷತ್ರದ ಮೊದಲನೇ ಚರಣ ಈ ಧನುರಾಶಿಯಲ್ಲಿ ಬರುತ್ತೆ. ಏಪ್ರಿಲ್ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನೋಡಿ, ಈ ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರುತ್ತೆ. ಈ ತಿಂಗಳಲ್ಲಿ ಡಿಫ್ರೆಂಟ್ ಮೈಂಡ್ ಸೆಟ್ ಇರುತ್ತೆ, ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡ್ತೀರಿ. ಹೊಸ ಹೊಸ ಯೋಜನೆಗಳು ನಿಮ್ಮ ತಲೆಯಲ್ಲಿ ಬರುತ್ತೆ, ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಬಂದಾಗ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡುವುದಕ್ಕೆ ಪ್ರಯತ್ನಗಳನ್ನ ಪಡುವಂತಹ ಸಾಧ್ಯತೆಗಳಿದೆ. ಹಳೆಯ ಯೋಜನೆಗಳು ಯಶಸ್ವಿಯಾಗಿ ಅದನ್ನ ನಿಭಾಯಿಸುವಂತದ್ದು, ಅದರಿಂದ ಒಂದಿಷ್ಟು ಧನ ಸಂಪಾದನೆ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಧಿಕ ಲಾಭದ ಅವಕಾಶಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಸ್ವಲ್ಪ ಖರ್ಚಿಗೆ ಕಡಿವಾಣ ಹಾಕ್ಲೇಬೇಕು. ದುಡ್ಡು ಬರ್ತಾ ಇದೆ ಅಂತಂದ್ರೆ ಯಾವ್ದಕ್ಕೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಗೊತ್ತಿಲ್ಲದೆ ಇರುವಂತ ವಿಭಾಗಕ್ಕೆ ದುಡ್ಡು ಹಾಕ್ಬಿಡುವಂತದ್ದು, ಈ ತರದ ತಪ್ಪುಗಳನ್ನ ಮಾಡಬಾರ್ದು. ನಿಮ್ಮ ಕೆಲಸ ಕಾರ್ಯದ ಮೂಲದಿಂದನೋ ಅಥವಾ ನಿಮ್ಮ ಟೆಕ್ನಿಕಲ್ ಮೈಂಡ್ ಸೆಟ್ ದಿಂದನೋ ಅಥವಾ ಯಾವ್ದಾದ್ರು ಮೂಲದಿಂದ ನಿಮ್ಗೆ ದುಡ್ಡು ಬರ್ತಾ ಇರುತ್ತೆ. ಅದರಿಂದ ಆತ್ಮತೃಪ್ತಿನೂ ಆಗುತ್ತೆ, ಸಂತೋಷವಾಗಿನೂ ಇರುತ್ತೀರಿ. ಆದ್ರೆ ಬಂದಿರುವಂತ ದುಡ್ಡು ಸರಿಯಾಗಿ ಸದ್ವಿನಿಯೋಗ ಆಗ್ತಾ ಇದೆಯಾ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಆಗುತ್ತೆ. ಅದ್ರ ಬಗ್ಗೆ ನಿಮ್ಮ ಒಂದು ಅರಿವಿರಬೇಕು, ಜ್ಞಾನ ಇರಬೇಕು. ಆ ತರದ ತೀರ್ಮಾನಗಳನ್ನ ತೆಗೆದುಕೊಳ್ಳಬಾರದು ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕಾಗತ್ತೆ. ಇನ್ನು ಈ ತಿಂಗಳಲ್ಲಿ ಬಹಳಷ್ಟು ಉಪಯುಕ್ತವಾದ ಫಲಗಳಿದ್ದಾವೆ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ವ್ಯಕ್ತಿಗಳ ಭೇಟಿ ಆಗ್ಬೋದು, ಬಹಳ ವಿಶ್ವಾಸ ಇರತಕ್ಕಂಥ ಮಿತ್ರರ ಭೇಟಿ ಆಗ್ಬೋದು, ವಿಶೇಷವಾಗಿರತಕ್ಕಂಥ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ಮನಸ್ಸಿಗೆ ಸಮಾಧಾನಗಳಾಗ್ಬೋದು. ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ನಿಮಗೆ ಗೌರವ ಸಿಗುವಂತಹ ಸನ್ನಿವೇಶಗಳು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯ ಕಾರಣದಿಂದಾಗಿ ಜನಗಳು ನಿಮ್ಮನ್ನ ಗೌರವಿಸುವಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಎಲ್ಲ ಅಡೆತಡೆಗಳು ಕೂಡ ಈ ತಿಂಗಳಲ್ಲಿ ಇರುವಂತಹ ಅಡೆತಡೆಗಳು ನಿವಾರಣೆ ಮಾಡ್ಕೋತ ಹೋಗುವಂತ ಸನ್ನಿವೇಶಗಳಿದ್ದಾವೆ. ಒಂದೊಂದು ಸಮಸ್ಯೆಗಳಿಂದ ಹೊರಗಡೆ ಬಂದು ಒಂದು ನೆಮ್ಮದಿ ಬದುಕನ್ನ ಬದುಕೋದಕ್ಕೆ ಒಂದು ಒಳ್ಳೆ ಅವಕಾಶಗಳಿದೆ. ಮಕ್ಕಳು ಒಂದು ಫಲಿತಾಂಶ, ಅವರು ಓದಿನಲ್ಲಿರ್ಬೋದು, ಅವ್ರ ಕೆಲಸದಲ್ಲಿರ್ಬೋದು, ಒಂದು ಒಳ್ಳೆ ರಿಸಲ್ಟ್ ಅನ್ನ ತಕ್ಕೊಡ್ತಾರೆ. ಅದರಿಂದನೂ ಕೂಡ ಮನಸ್ಸಿಗೆ ಸಮಾಧಾನ, ನೆಮ್ಮದಿಯ ವಾತಾವರಣ ಸೃಷ್ಟಿ ಆಗುತ್ತೆ. ಇನ್ನು ಈ ತಿಂಗಳಲ್ಲಿ ಮಧ್ಯದಲ್ಲಿ ಸ್ವಲ್ಪ ಏನೋ ಒಂಥರ ಬೇರೆ ಕಡೆಯಿಂದ ಮನಸ್ಸಿಗೆ ಬೇಸರವಾಗುವಂತ ಸುದ್ದಿ ಬರ್ಬೋದು. ಅಷ್ಟೇನೋ ದೊಡ್ಡ ಪರಿಣಾಮ ಬೀರದೇ ಇದ್ರೂ ಕೂಡ ಸ್ವಲ್ಪ ಮನಸ್ಸಿಗೆ ಹಯಳೆ ಆಗ್ಬೋದು. ವಿನಾಕಾರಣ ಚರ್ಚೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ಬೇಡಿ, ಸಮಯನ ವ್ಯರ್ಥ ಮಾಡಬೇಡಿ. ಸಮಯಕ್ಕೆ ಜಾಸ್ತಿ ಆದ್ಯತೆಯನ್ನ ಕೊಡುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಸಮಯಕ್ಕೆ ಬೆಲೆ ಕೊಡಿ. ಇನ್ನು ಈ ಪ್ರಯಾಣದಿಂದ ಬಹಳ ಅನುಕೂಲಕರವಾದಂತ ವಾತಾವರಣಗಳು ನಿರೀಕ್ಷೆ ಮಾಡೋ ಹಾಗಿಲ್ಲ, ಅನಾನುಕೂಲಕರವೇ ಹೆಚ್ಚು. ಹಾಗಾಗಿ ಪ್ರಯಾಣವನ್ನ ಅವಾಯ್ಡ್ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ ಬರುತ್ತೆ. ಯಾಕಂತಂದ್ರೆ ಪ್ರಯಾಣದಿಂದ ಸಮಯ ವ್ಯರ್ಥ ಆಗ್ಬೋದು, ದುಡ್ಡು ವ್ಯರ್ಥ ಆಗ್ಬೋದು, ಆರೋಗ್ಯನೂ ಹದಗೆಡುವಂತ ಸನ್ನಿವೇಶಗಳು ಇರುತ್ತೆ. ತೀರಾ ಅತಿ ಅವಶ್ಯಕತೆ ಇದೆ ಅಂದ್ರೆ ಮಾಡಿ, ಆದ್ರೆ ಅತಿ ಅವಶ್ಯಕತೆ ಇಲ್ಲದೆ ಇರುವಂತ ಪಕ್ಷದಲ್ಲಿ ಅದರಿಂದ ನ್ಯೂಟ್ರಲ್ ಆಗಿರೋದೇ ಒಳ್ಳೇದು ಅನ್ನುವಂಥದ್ದು. ಇನ್ನು ಈ ತಿಂಗಳ ಮಧ್ಯದಲ್ಲಿ ಪ್ರಮುಖವಾಗಿರತಕ್ಕಂತ ಒಂದು ಸುದ್ದಿ ಇರುತ್ತೆ. ಧನಲಾಭದ ಯೋಗಗಳಿದೆ ನಿಮಗೆ ಈ ತಿಂಗಳಲ್ಲಿ. ಹಣಕಾಸಿಗೆ ಏನು ಕೊರತೆ ಅನ್ನುವಂಥದ್ದಿಲ್ಲ. ಹಂಗನ್ ಮಾತ್ರ ಸುಮ್ನೆ ಕುಂತು ಬಿಟ್ರೆ ದುಡ್ಡು ಬರುತ್ತಾ ಅಂತಂದ್ರೆ ಆ ತರದ್ದಿಲ್ಲ. ನಿಮ್ಮ ಪ್ರಯತ್ನ ನಿರಂತರವಾಗಿದ್ರೆ ಮಾತ್ರ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಗಮನಕ್ಕಿರಬೇಕು. ಕೊಟ್ಟ ಸಾಲ ನಿಮ್ಗೆ ಸಿಗುತ್ತೆ, ವಾಪಸ್ ಬರುತ್ತೆ. ನೀವು ಕೊಡ್ಬೇಕಾಗಿದ್ದು ಕೊಟ್ಟು ಬಿಡ್ತೀರಿ, ಅದರಿಂದ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆಸ್ತಿ ಖರೀದಿ ಯೋಗ ಬಹಳಷ್ಟು ಜನರಿಗೆ ಕಂಡು ಬರುತ್ತೆ. ಏನೋ ಒಂದು ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಆಧ್ಯಾತ್ಮಿಕವಾಗಿರತಕ್ಕಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರುತ್ತೆ, ಅದರಿಂದ ಮನಸ್ಸಿಗೆ ಶಾಂತಿ ಆಗುತ್ತೆ. ಮಕ್ಕಳ ಸಮಸ್ಯೆಗಳು ಏನೋ ಒಂದು ಎಡರು ತೊಡರು ಗೊಂದಲಗಳು ಇತ್ತು ಅಂತಂದ್ರೆ, ಅವ್ರ ಬಗೆಗಿನ ಒಂದು ಚಿಂತೆ ಇತ್ತು ಅಂತಂದ್ರೆ ಆ ಚಿಂತೆಯಿಂದ ಮುಕ್ತ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಸರ್ಕಾರ ಕೆಲಸಕ್ಕೆ ಸಂಬಂಧಿಸಿರತಕ್ಕಂತಹ ವಿಚಾರಗಳಲ್ಲಿ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಏನೋ ನಿಮ್ಮ ಕೆಲಸ ಆಗ್ಲಿ ಅಥವಾ ಏನೇ ಇರಲಿ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸದಿಂದ ನಿಮಗೆ ಅನುಕೂಲ ಆಗುತ್ತೆ. ವೃತ್ತಿಗೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಣಯಗಳನ್ನ ಕೈಗೊಳ್ಳುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರುವಂತದ್ದು. ಇದು ಕೂಡ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುವಂತದ್ದು. ಇನ್ನು ಸೌಹಾರ್ದಯುತ ವಾತಾವರಣ ಇರುತ್ತೆ. ಎಲ್ಲರೊಂದಿಗೂ ಕೂಡ ಒಂದು ಬೆರೆಯುವಂತಹ ಒಂದು ಮನಸ್ಥಿತಿ, ಅದು ಮನೆಯಲ್ಲೇ ಇರ್ಬೋದು, ಹೊರಗಡೆ ಇರ್ಬೋದು, ಕೆಲಸದಲ್ಲಿ ಇರ್ಬೋದು, ಸ್ನೇಹಿತರಲ್ಲಿ ಇರ್ಬೋದು, ಯಾವುದೇ ಒಂದು ಆಯಾಮದಿಂದ ನಾವು ಯೋಚನೆ ಮಾಡಿದ್ರು ಕೂಡ ಎಲ್ಲರೊಂದಿಗೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ
ಬೆರೆದುಕೊಂಡು ಹೋಗುವಂತಹ ಸನ್ನಿವೇಶಗಳು ತುಂಬಾ ಚೆನ್ನಾಗಿದೆ. ಶುಭ ಸುದ್ದಿಗಳನ್ನ ನೀವು ಕೇಳುವಂತಹ ಸನ್ನಿವೇಶಗಳು ಕೂಡ ಈ ತಿಂಗಳಲ್ಲಿದೆ. ಇನ್ನು ಬಾಕಿ ಉಳಿದಿರತಕ್ಕಂತಹ ವಿವಾದಯುಕ್ತ ಕೆಲಸಗಳು ಅಥವಾ ಯಾವುದೇ ಟೆನ್ಷನ್ ಇರತಕ್ಕಂತ ಕೆಲಸಗಳು ಪೂರ್ಣಗೊಳ್ಳುವಂತಹ ಸನ್ನಿವೇಶ, ಒಂದು ಇತ್ಯರ್ಥಕ್ಕೆ ಬರುವಂತದ್ದು, ಈ ಕೋರ್ಟು ಕಚೇರಿ ಕಾನೂನಿನಂತಹ ಸಮಸ್ಯೆಗಳಿದ್ರು ಕೂಡ ಒಂದು ಹಂತಕ್ಕೆ ಬಂದು ನಿಲ್ಲುವಂತಹ ಸನ್ನಿವೇಶಗಳಿದೆ. ದುಷ್ಟರಿಂದ ದೂರ ಇರಬೇಕು. ಯಾರು ನಿಮಗೆ ನಂಬಿಸಿ ಮೋಸ ಮಾಡ್ತಾ ಇದ್ದಾರೆ ಅಥವಾ ಅವರ ಆಕ್ಟಿವಿಟೀಸ್ ಏನಿದೆ, ಮೊದಲಿಂದನೂ ಅವರು ನಿಮ್ಮ ಬಗ್ಗೆ ಏನು ಒಂದು ಅಭಿಪ್ರಾಯದ ಒಂದು ಹೊಂದಿದ್ದಾರೆ ಅನ್ನುವಂತಹದ್ದನ್ನ ಸೂಕ್ಷ್ಮವಾಗಿ ಗಮನಿಸಿ ಆ ಸಮಯಕ್ಕೆ ತಕ್ಕುದಾದ ನಿರ್ಣಯವನ್ನ ನೀವು ಕೈಗೊಳ್ಳಬೇಕಾಗತ್ತೆ. ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ, ದೊಡ್ಡ ಅವಕಾಶಗಳು ಇರುತ್ತೆ. ಸಿಕ್ಕಿರುವಂತಹ ಅವಕಾಶ ಸದುಪಯೋಗ ಮಾಡ್ಕೊಳ್ಳಿ. ಇನ್ನು ಕೆಲಸದಲ್ಲಿ ಬದಲಾವಣೆಯಿಂದ ಬಹಳ ಯಶಸ್ಸಾಗುತ್ತೆ. ಅಂದ್ರೆ ಸಡನ್ ಆಗಿರುವಂತ ಕೆಲಸ ಬಿಟ್ಟು ಬಿಡಬೇಕು ಅಂತಿಲ್ಲ, ಅದನ್ನೇ ಸ್ವಲ್ಪ ಮಾಡಿಫೈ ಮಾಡೋದು ಅಥವಾ ಬದಲಾವಣೆ ಮಾಡೋದು, ನೆಕ್ಸ್ಟ್ ಹಂತಕ್ಕೆ ಒಯ್ಯುವಂತದ್ದು, ಈ ರೀತಿಯಾದಂತಹ ಪ್ರಯತ್ನಗಳನ್ನ ನೀವು ಮುಂದುವರಿಸಿದ್ರೆ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಅದ್ಭುತವಾದಂತ ಫಲಗಳಿದೆ, ಹಾಗನ್ ಮಾತ್ರಕ್ಕೆ ಎಚ್ಚರಿಕೆ ಇಲ್ಲ ಅಂತಲ್ಲ. ವಿಡಿಯೋದಲ್ಲಿ ಸಾಕಷ್ಟು ಎಚ್ಚರಿಕೆಗಳನ್ನು ತಿಳಿಸಿದೀವಿ. ಅದನ್ನ ನೀವು ಅನುಸರಿಸಿದ್ರೆ ನೀವು ತಿಳ್ಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಫಲ ನಿಮ್ಗೆ ಸಿಗುತ್ತೆ ಅನ್ನೋಂಥದ್ದಂತೂ ಸ್ಪಷ್ಟ. ಆದ್ರೆ ಆ ಎಲ್ಲ ಫಲ ಸಿಗೋದಕ್ಕೆ ದೈವ ಕೃಪೆ ಬೇಡವಾ? ಭಗವಂತನ ಕೃಪೆ ಬೇಕೇ ಬೇಕು. ಹಾಗಾಗಿ ಅದಕ್ಕೆ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸೋದನ್ನ ದಯವಿಟ್ಟು ಮರಿಬೇಡಿ. ಧನುರಾಶಿಯವರು ಈ ಏಪ್ರಿಲ್ ತಿಂಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರಾರ್ಥನೆಯನ್ನ ಸಲ್ಲಿಸ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಹೋಗಿ ಬರುವಂತಹ ಪ್ರಯತ್ನವನ್ನ ಮಾಡಿ, ಕುಲದೇವತಾ ಆರಾಧನೆ ಮಾಡುವಂಥದ್ದು, ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನ ಮಾಡತಕ್ಕಂಥದ್ದು ಅದ್ಭುತವಾದಂತಹ ಯಶಸ್ಸನ್ನ ಫಲವನ್ನ ನಿಮಗೆ ತಂದು ಕೊಡ್ತಕ್ಕಂಥದ್ದು. ಸಿಂಪಲ್ ಪರಿಹಾರ ಇದೆ, ಮಾಡ್ಕೊಳ್ಳಿ. ಸರ್ವೇ ಜನಃ ಸುಖಿನೋ ಭವಂತು.